ಚಾನಲ್. ಹೋಪಿಂಗ್ ದಟ್ ಎವ್ರಿವನ್ ಆರ್ ಡೂಯಿಂಗ್ ಗುಡ್ ಆ್ಯಂಡ್ ಸೇಫ್. ಇವತ್ತಿನ ಒಂದು ಇದು ಪುಟ್ಟ ವಿಡಿಯೋ. ಏನು ವಿಡಿಯೋ ಅಂತಂದರೆ, ನನಗೆ ಇವತ್ತು ಡೇ ಬಂದು ಮಂಡೇ, ಇವತ್ತು ನಾಳೆ ಟ್ಯೂಸ್ಡೇ. ಸೊ ನನಗೆ ವೆನಸ್ಡೇಯಿಂದ ವರ್ಕ್ ಫ್ರಮ್ ಹೋಮ್ ಇದೆ. ಹಾಗಾಗಿ ನಾನು ಇಲ್ಲಿಂದ ಇವಾಗ ಪಿ ಜಿಯಿಂದ ಮನೆಗೆ ಹೋಗ್ತಿದ್ದೀನಿ. ಸೊ ಮನೆಗೆ ಹೋಗ್ಬೇಕಂದ್ರೆ ಇಲ್ಲಿ ಒಂದಷ್ಟು ಎಲ್ಲದನ್ನು ಆಚೆ ಎಲ್ಲ ಇಟ್ಟಿರ್ತೀನಿ ಆಯಿತಾ. ಸೊ ಹೋಗುವಾಗ ನಾನು ಹೋದರೆ ಮತ್ತೆ ಒಂದು 8-9 ಡೇಸ್ ಬರಲ್ಲ. ಸೊ ಆ ಮೂಮೆಂಟಲ್ಲಿ ಲೈಕ್ ಆ ಪೀರಿಯಡಲ್ಲಿ ಇಲ್ಲೆಲ್ಲದನ್ನು ಆಚೆನೇ ಬಿಟ್ಬಿಟ್ಟು ಹೋದರೆ ಏನಾದರೂ ಮಿಸ್ ಆಗೋ ಚಾನ್ಸಸ್ ಇರುತ್ತೆ ನಮ್ಮದು ಥಿಂಗ್ಸ್ಗಳೆಲ್ಲ. ಸೊ ಅದಕ್ಕೇ ಯಾವಾಗಲೂ ನಾನು ಒಳಗಡೆ ಕಬೋರ್ಡಲ್ಲೆಲ್ಲ ಇಟ್ಟು ನೀಟಾಗಿ ಎಲ್ಲದನ್ನು ಲಾಕ್ ಮಾಡಿಬಿಟ್ಟು ಎಲ್ಲದನ್ನು ಸೇಫಾಗಿರೋ ಥರ ಇಟ್ಬಿಟ್ಟು ಹೋಗ್ತೀನಿ. ಸೊ ಅದಕ್ಕೆ ಎಲ್ಲದನ್ನು ಇವಾಗ ರೆಡಿ ಮಾಡಿ ಇಡಬೇಕು. ಆ್ಯಂಡ್ ಒಂದಷ್ಟು ಬಟ್ಟೆಗಳು ನಾನು ಇಲ್ಲಿ ಯೂಸ್ ಮಾಡಲ್ಲ ಅಂತ ಅಂದ್ಬಿಟ್ಟು ಮನೆಗೆ ತೊಗೊಂಡೋಗ್ಬೇಕಾಗಿರೋದೆಲ್ಲ ಇದೆ. ಅದೆಲ್ಲದನ್ನು ತೆಗೆದು ಇವಾಗ ಪ್ಯಾಕ್ ಮಾಡಿ ಇಡಬೇಕು. ಬಿಕಾಸ್ ನಾಳೆ ನನ್ನ ಆಫೀಸ್ ಕೂಡ ಇದೆ. ಆಫೀಸ್ ಮುಗಿಸ್ಕೊಂಡು ಬಂದು ಈವ್ನಿಂಗ್ ಇಲ್ಲಿಂದ ಹೊರಡ್ತೀನಿ. ಸೊ ಹಾಗಾಗಿ ಹೆಂಗಿರುತ್ತೆ ಈಗ ನನ್ನ ಲೈಕ್ ಬಿಫೋರ್ ಗೋಯಿಂಗ್ ಟು ಹೋಮ್ ನಂದು ಇಲ್ಲಿ ರೂಟೀನ್ ಹೇಗಿರುತ್ತೆ ಎಲ್ಲದನ್ನು ಪ್ಯಾಕ್ ಮಾಡ್ಕೊಳ್ಳೋದು ಎಲ್ಲದನ್ನು. ಆ್ಯಂಡ್ ಒಂದಷ್ಟು ಎಲ್ಲದು ಆಚೆ ಈಚೆ ಎಲ್ಲ ಬಿಸಾಕಿರ್ತೀನಿ ಆಯಿತಾ. ಸೊ ಹೋಗುವಾಗ ಅದೆಲ್ಲದನ್ನು ಸೇಫಾಗಿ ಇಟ್ಟೋಗ್ಬೇಕು. ಬಿಕಾಸ್ ಅಗೇನ್ ಮತ್ತೆ ಬಂದಾಗ ಅದರದ್ದೆಲ್ಲ ಅವಶ್ಯಕತೆ ಇದ್ದೇ ಇರುತ್ತೆ. ಸೊ ಹಂಗಾಗಿ ಇದೊಂದು ಚಿಕ್ಕ ವಿಡಿಯೋ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಐ ಹೋಪ್ ಸೊ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗುತ್ತೆ. ನಿಮ್ಗೆ ಇಷ್ಟ ಆಗಿದೆ ಅಂತ ನನಗೆ ಗೊತ್ತಾಗಬೇಕಂದ್ರೆ ನೀವೇನು ಮಾಡಬೇಕು, ಹಿಟ್ ಲೈಕ್ ಆ್ಯಂಡ್ ಶೇರ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಬನ್ನಿ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಸ್ವಲ್ಪ ಮೆಸ್ಸಿಯಾಗಿ ಕಾಣಿಸುತ್ತೆ ಎಲ್ಲ ಅದು. ಆ್ಯಂಡ್ ನಾನು ಕೂಡ ಏನು ರೆಡಿಯಾಗಿಲ್ಲ, ನಾರ್ಮಲಾಗಿ ಹೆಂಗಿದೆ ಹಂಗೆ. ಇವಾಗ ಒಂಚೂರು ಲಿಪ್ಸ್ಟಿಕ್ ಹಾಕೊಂಡೆ ವೀಡಿಯೋಗೆ ಅಂತ ಅಂದ್ಬಿಟ್ಟು. ಸೊ ಅಷ್ಟೇ. ಆ್ಯಂಡ್ ಇವಾಗ ನೈಟ್ ಮಲ್ಕೊಳ್ಳೋಕ್ಕೆ ನಾನು ನೈಟ್ ಕ್ರೀಮ್ ಹಾಕ್ಕೊಂಡಿದ್ದೆ. ಅದೇ ಒಂದು ಸ್ವಲ್ಪ ಇಲ್ಲೆಲ್ಲ ಆಯಿಲಿ ಕಾಣಿಸ್ತಾ ಇದೆ. ಸೊ ಮತ್ತೆ ಇನ್ನೇನು ಇವಾಗ ರೆಡಿ ಎಲ್ಲ ಆಗ್ಬಿಟ್ಟು ವಿಡಿಯೋ ಮಾಡೋದು ಅಂತ ಅಂದ್ಬಿಟ್ಟು ಓಕೆ ಹಿಂಗೇನೆ ಇರಲಿ ಅಂತ ಅಂದ್ಬಿಟ್ಟು ಇವಾಗ ಫಿಲ್ ಮಾಡ್ತಿದ್ದೀನಿ. ಸೊ ಬನ್ನಿ. ನಾನಿಲ್ಲಿ ಇವಾಗ ಫಸ್ಟ್ ಥಿಂಗ್ ಏನು ಮಾಡ್ತಿದ್ದೀನಿ ಅಂದರೆ, ನಾಳೆ ಹಾಕ್ಕೋಬೇಕಿರೋ ಡ್ರೆಸ್ ಇದು ಆಫೀಸ್ಗೆ ಹಾಕೊಂಡು ಹೋಗೋಕ್ಕೆ. ಸೊ ಇವಾಗಲೇ ಐರನ್ ಮಾಡಿ ಇಟ್ಟರೆ ಇವಾಗ ಆಲ್ರೆಡಿ ಟೈಮು 11:30 ಆಗ್ತಾ ಬರ್ತದೆ. ಸೊ ಇವಾಗ ಐರನ್ ಮಾಡಿ ಇಟ್ಬಿಟ್ಟು ಮಲ್ಕೊಂಡ್ರೆ ಬೆಳಗ್ಗೆ ಬೇಗ ಕೆಲಸ ಆಗುತ್ತೆ. ಇಲ್ಲಾಂದರೆ ನಾನು ಬೆಳಗ್ಗೆ ಎದ್ದೇಳೋದೇ ಲೇಟ್ ಆಗಿಬಿಡುತ್ತೆ. 9:15ಗೆಲ್ಲ ಎದ್ದೇಳ್ತೀನಿ ಲೇಟಾಗಿ. ಅವಾಗ ಸ್ನಾನ ಮಾಡಿ ಮತ್ತು ಐರನ್ ಎಲ್ಲ ಮಾಡ್ಕೊಂಡೆಲ್ಲ ತುಂಬ ಟೈಮ್ ವೇಸ್ಟ್ ಆಗುತ್ತೆ. ಸೊ ಇವಾಗ ಹೆಂಗೂ ನಂಗೆ ರಾತ್ರಿ ಬೇಗ ನಿದ್ದೆ ಬರಲ್ಲ. ಹಾಗಾಗಿ ಇವಾಗಲೇ ಐರನ್ ಮಾಡಿಬಿಟ್ಟು ಇಡ್ತೀನಿ. ಇವಾಗ ಐರನ್ ಮಾಡಬೇಕು. ಆ್ಯಂಡ್ ಇನ್ನೊಂದು ಥಿಂಗ್ ಏನು ಗೊತ್ತಾ, ಜೀನ್ಸ್ ಎಲ್ಲ ಹಾಕೊಂಡು ಹೋಗೋದಾದರೆ ಐರನಿಂಗ್ ಅವಶ್ಯಕತೆನೇ ಇರಲ್ಲ, ಆರಾಮಾಗಿ ಆಗೋಗುತ್ತೆ. ಬಟ್ ಈ ಕಾಟನ್ ಕುರ್ತೀಸ್ ಎಲ್ಲ ಐರನ್ ಇಲ್ದಲೇ ಹಾಕೊಳ್ಳೋಕ್ಕೆ ಆಗಲ್ಲ. ನನಗಂತೂ ಜೀನ್ಸ್ ಟಾಪ್ಸನ್ನು ಒಂದು ಸ್ವಲ್ಪ ಮುದ್ರಾಗಿದೆ ಅಂತಂದರೆ ನಂಗೆ ಐರನ್ ಮಾಡಲೇಬೇಕು ಅನಿಸುತ್ತೆ. ಸೊ ಹಂಗೆ ಹಾಕೊಳ್ಳೋಕೆ ಏನೋ ಒಂಥರ ಕಂಫರ್ಟೇಬಲ್ ಫೀಲ್ ಆಗೋದು ನನಗೆ. ಆ್ಯಂಡ್ ಇನ್ನೊಂದು ವಿಷಯ ಏನು ಗೊತ್ತಾ, ಎಷ್ಟೊಂದು ಸಲ ಐರನ್ ಮಾಡುವಾಗ ಬಟ್ಟೆನೇ ಸುಟ್ಟಾಕ್ಬಿಟ್ಟಿರ್ತೀನಿ. ಸೊ ಅದೊಂದು ಸ್ವಲ್ಪ ನನಗೆ ಭಯ. ಅದಕ್ಕೇ ಹೀಟ್ ಆಗ್ತಿದ್ದಂಗೆ ಆಫ್ ಮಾಡ್ಕೊಬಿಟ್ಟು ಐರನ್ ಮಾಡ್ತೀನಿ. ಹೊಸ ಬಟ್ಟೆ ಎಲ್ಲ ಹಂಗೆ ಮಾಡ್ತೀನಿ. ಐರನ್ ಮಾಡೋಕ್ಕೆ ಹೋಗ್ಬಿಟ್ಟು ಸುಟ್ಟೋಗ್ಬಿಡತ್ತೆ. ಇವತ್ತು ಬೆಳಗ್ಗೆನೂ ಸಹ ಒಂದು ಐರನ್ ಮಾಡಿದೆ ಆಯಿತಾ, ಒಂದು ಡ್ರೆಸ್ಸು. ಇವತ್ತು ನಾನು ಲಾಂಗ್ ಕುರ್ತಾ ಹಾಕೊಂಡೋಗಿದೆ. ಸೊ ಆ ಕುರ್ತಾ ಐರನ್ ಮಾಡುವಾಗ ಸುಟ್ಟುಬಿಟ್ಟು ಇಲ್ಲಿ ಕರೆಕ್ಟಾಗಿ ಈ ಪಾಯಿಂಟಲ್ಲಿ, ಇಲ್ಲಿ ಹೊಟ್ಟೆ ಹತ್ರ ಈ ಪಾಯಿಂಟಲ್ಲಿ ಇಲ್ಲಿ ಸುಟ್ಟೋಗ್ಬಿಟ್ಟಿದೆ. ಸೊ ಇವಾಗ ಅದನ್ನು ಮತ್ತೆ ನಾನು ಹಾಕೊಳ್ಳೋಕ್ಕೆ ಆಗಲ್ಲ. ಹಾಕೊಂಡ್ರೂ ಆಫೀಸ್ಗೆಲ್ಲ ಹಾಕೊಳ್ಳೋಕೆ ಕಾಣುತ್ತೆ. ಸೊ ಚೆನ್ನಾಗಿ ಅನಿಸಲ್ಲ. ಸೊ ಇವಾಗ ನಾನು ಐರನ್ ಆಯಿತು. ಇಲ್ಲೇ ಎಲ್ಲಾದ್ರೂ ಹ್ಯಾಂಗರಲ್ಲಿ ಹಾಕ್ತೀನಿ. ಸೊ ಅಲ್ಲಿ ತನಕ ಇದನ್ನು ಇಲ್ಲಿಟ್ಟಿರ್ತೀನಿ. ಆ್ಯಂಡ್ ಇಲ್ಲಿ ನನ್ನ ಶೂಸು ಸ್ಲಿಪ್ಪರ್ಸ್ ಎಲ್ಲ ಇದೆ. ಇನ್ನೊಂದು 2 ಪೇರ್ ಆಚೆ ಕಡೆ ಇದೆ. ಆ್ಯಂಡ್ ಕೆಲವೊಂದು ಮನೆಯಲ್ಲೆಲ್ಲ ಇಟ್ಟಿರ್ತೀನಿ. ಸೊ ಇಲ್ಲಿರೋದನ್ನು ಇದೆಲ್ಲದನ್ನು ಆಚೆ ಇಟ್ಟರೆ ನಾನು ಆಲ್ಮೋಸ್ಟ್ 8 to 10 ಡೇಸ್ ಆಗುತ್ತೆ ನಾನು ಮತ್ತೆ ವಾಪಸ್ ಬರೋದಲ್ವ. ಸೊ ಅದಕ್ಕೆ ಆಚೆ ಇಟ್ಟರೆ ಎಲ್ಲ ಧೂಳಾಗೋಗುತ್ತೆ. ಅದಕ್ಕೆ ಇಲ್ಲೆಲ್ಲಾದರೂ ಎತ್ತಿಡಬೇಕು. ನನ್ನ ಕಾಟ್ ಅಡಿ ನೀಟಾಗಿ ಒಂದು ಕಾಟನ್ ಬಾಕ್ಸಲ್ಲಿ ಎಲ್ಲದನ್ನು ಇಟ್ಬಿಟ್ಟು ಹೋಗ್ತೀನಿ. ಆ್ಯಂಡ್ ಇವಾಗ ನೀವು ಇಲ್ಲಿ ಐರನ್ ಆಗಿರೋ ಬಟ್ಟೆ ಇಲ್ಲಿ ಇಟ್ಟಿದ್ದೀನಿ. ಇದನ್ನು ಇವಾಗ ಎಲ್ಲಾದರೂ ಎತ್ತಿಡಬೇಕು. ಆ್ಯಂಡ್ ಇದಿಷ್ಟು ಕೆಲಸ ಇದೆ ಇವಾಗ. ಇದಿಷ್ಟೆಲ್ಲ ಅದನ್ನು ಮುಗಿಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ. ಆ್ಯಂಡ್ ನಾನು ಇವತ್ತು ಬೆಳಗ್ಗೆಯಿಂದ 2.5 ಲೀಟರ್ಸ್ ನೀರು ಕುಡ್ದಿದ್ದೀನಿ. ಆಲ್ಮೋಸ್ಟ್ 2.5 ಕುಡ್ದಿದ್ದೀನಿ. ಇನ್ನು ಅರ್ಧ ಲೀಟ್ರು ಅಷ್ಟಿದೆ. ಸೊ ಇದನ್ನು ಇವಾಗ ಖಾಲಿ ಮಾಡಬೇಕು ಮಲ್ಕೊಳ್ಳೋ ಅಷ್ಟರಲ್ಲಿ. ಆ್ಯಂಡ್ ಬೆಳಗ್ಗೆಗೆ ತಿನ್ನೋಕ್ಕೆ ಇಲ್ಲಿ ಪೀನಟ್ಸ್ನ ನೆನೆಸಿಟ್ಟಿದ್ದೀನಿ. ಯೂಶ್ವಲಿ ಬಾದಾಮ್ ಕೂಡ ನೆನೆಸ್ತೀನಿ. ಬಟ್ ಬಾದಾಮ್ ಇವಾಗ ಖಾಲಿಯಾಗಿದೆ. ಮತ್ತು ಇಲ್ಲಿ ನಾನು ಇನ್ನೇನು ಮತ್ತೆ ಮನೆಗೆ ಹೋಗ್ತಿದ್ದೀನಲ್ಲ, ಒಂದು ಸ್ವಲ್ಪ ದಿವಸ ಬರಲ್ವಲ್ಲ ಅಂತ ಅಂದ್ಬಿಟ್ಟು ಇವತ್ತು ತೊಗೊಂಡು ಬರಲಿಲ್ಲ. ಇಲ್ಲ ಅಂದಿದ್ರೆ ತೊಗೊಂಡು ಬಂದಿರ್ತಿದ್ದೆ. ಇಲ್ಲಿ ಇವಾಗ ಆ್ಯಂಗರಲ್ಲಿರೋ ಬಟ್ಟೆನೆಲ್ಲ ತೆಗೆದು ಎಲ್ಲದನ್ನು ಮತ್ತೆ ಫೋಲ್ಡ್ ಮಾಡಿ ಯಾವ್ದೆಲ್ಲ ಕಬರ್ಡಲ್ಲಿ ಇಡಬೇಕು ಅದನ್ನೆಲ್ಲದನ್ನು ಕಬರ್ಡ್ ಒಳಗೆ ಇಡ್ತಾಯಿದ್ದೀನಿ. ಆ್ಯಂಡ್ ಇನ್ನು ಮಿಕ್ಕಿದ್ದು ಯಾವುದಾದ್ರೂ ನಾನು ಮನೆಗೆ ತೊಗೊಂಡು ಹೋಗಬೇಕು ಅಂತ ಇರೋ ಬಟ್ಟೆ ಏನಾದರೂ ಇತ್ತಂದರೆ ಅದನ್ನು ಕೂಡ ಬ್ಯಾಗ್ಗೆ ಇಡೋಕ್ಕೆ ಒಂದು ಕಡೆ ಸೆಪ್ರೇಟಾಗಿ ಎಲ್ಲದನ್ನು ಫೋಲ್ಡ್ ಮಾಡಿ ಇಡ್ತಾಯಿದ್ದೀನಿ ಇಲ್ಲಿ. ಆ್ಯಂಡ್ ಎವ್ರಿ ಡೇ ಅಟ್ಲೀಸ್ಟ್ 3 ಲೀಟರ್ಸ್ ವಾಟರ್ ಕುಡಿಯೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನನಗೆ ಯಾವಾಗಲೂ 3 ಲೀಟರ್ಸ್ ಕುಡಿಯೋಕ್ಕಾಗಲ್ಲ. ಅಟ್ಲೀಸ್ಟ್ 2 ಲೀಟರ್ಸ್ ಅಂತೂ ನಾನು ಕಂಪ್ಲೀಟ್ ಮಾಡೇ ಮಾಡ್ತೀನಿ.
ಇದು ಮೊನ್ನೆ ಒಂದಷ್ಟು ಸ್ನ್ಯಾಕ್ಸ್ ಆರ್ಡರ್ ಮಾಡಿದೆ ಈಗ ಸ್ಯಾಟರ್ಡೇ ಸಂಡೇ. ಸೊ ಆಲ್ಮೋಸ್ಟ್ ಎಲ್ಲ ಖಾಲಿ ಮಾಡಿದ್ದೀನಿ. ಇದು ಮೂನ್ಫಿಲ್ಸ್ ಆರ್ಡರ್ ಆಗಿದೆ, ಇದರಲ್ಲಿ ಒಂದಿದೆ ಇದರಲ್ಲಿ. ಸೊ ಅದನ್ನು ಖಾಲಿ ಮಾಡಬೇಕು. ಆ್ಯಂಡ್ ಡಾರ್ಕ್ ಫ್ಯಾಂಟಸಿ ಇದರಲ್ಲೂ ಒಂದು 3-4 ಬಿಸ್ಕೆಟ್ಸ್ 2-3 ಏನೋ ಇದೆ, ಅದನ್ನು ಖಾಲಿ ಮಾಡಬೇಕು. ಆ್ಯಂಡ್ ಇದು ಒಂದು ಸ್ವಲ್ಪ ಉಳಿದಿದೆ, ಎಲ್ಲದೂ ಖಾಲಿ ಮಾಡಿದ್ದೀನಿ. ಸೊ ಇದಿಷ್ಟು ಸ್ನ್ಯಾಕ್ಸ್ ಉಳಿದಿದೆ, ಅದೆಲ್ಲದನ್ನು ಇಲ್ಲೇ ಖಾಲಿ ಮಾಡಿಬಿಟ್ಟು ಹೋಗ್ತೀನಿ. ಮತ್ತೇನಾದರೂ ಎತ್ಕೊಂಡು ಹೋಗ್ಬೇಕಂದ್ರೆ ಮತ್ತೆ ಲಗೇಜ್ ಜಾಸ್ತಿ ಆಗಿಬಿಡುತ್ತೆ. ಸೊ ಅದಕ್ಕೆ ಏನು ಸ್ವಲ್ಪ ಇದೆ, ಒಂದ್ಸಲ ತಿನ್ಕೊಂಡ್ರೆ ಮುಗಿಸ್ಬೋದು. ಆ್ಯಂಡ್ ಈ ಒಂದು ಬಟ್ಟೆನ ನಾನು ವಾಶ್ ಮಾಡಿ ಅದು ಒಣಗಿರಲಿಲ್ಲ, ಡ್ರೈ ಆಗಿರಲಿಲ್ಲ ಕರೆಕ್ಟಾಗಿ. ಸೊ ಅದಕ್ಕೇ ಅಲ್ಲೇ ಆ್ಯಂಗರಲ್ಲಿ ಒಣಗಾಕಿದ್ದೆ. ಸೊ ಅದು ಕೂಡ ಇವಾಗ ಡ್ರೈ ಆಗಿದೆ, ಹಂಗೇ ಫೋಲ್ಡ್ ಮಾಡಿ ಕಬಡಲ್ಲಿ ಇಟ್ಟೆ. ಅದರ ಜೊತೆಗೆ ಕೆಲವೊಂದಷ್ಟು ಬೇರೆ ಬಟ್ಟೆಗಳು ಸಹ ಇತ್ತು, ಒಳಗಡೆ ಜೋಡಿಸ್ಬೇಕಾಗಿದ್ದಂಥದ್ದು, ಎಲ್ಲದನ್ನು ಮಾಡಿ ಇಟ್ಟೆ. ಇನ್ನೊಂದು ಫೋನ್ ಇಲ್ಲ, ಹಂಗಾಗಿ ಟೈಮ್ನ ನಾನು ಲ್ಯಾಪ್ಟಾಪಲ್ಲಿ ತೋರಿಸ್ತಾ ಇದ್ದೀನಿ. ಟೈಮ್ ಇವಾಗ ಆಗಿರೋದು 11:56, ನಿಮ್ಗೆ ಉಲ್ಟಾ ಕಾಣಿಸ್ತಾ ಇದೆ. ಸೊ ನೋಡ್ಬೋದು, ಇವಾಗ ನಾನು ಎಲ್ಲದನ್ನು ಪ್ಯಾಕ್ ಮಾಡಿ ಇಟ್ಬಿಟ್ಟು ಮಲ್ಕೋಬೇಕಾಗಿರೋದು. ಒಂದು ಸ್ವಲ್ಪ ಇವಾಗ ಏನೋ ಕೆಲಸ ಆಯಿತು, ಅದಕ್ಕೆ ಲ್ಯಾಪ್ಟಾಪ್ ಓಪನ್ ಮಾಡಿದೆ. ಹಂಗೇ ಟೈಮ್ ತೋರಿಸ್ಬಿಡೋಣ ಅಂತ ಅಂದ್ಬಿಟ್ಟು ತೋರಿಸ್ದೆ. ಇಲ್ಲಿ ನಾನು ಯಾವುದೆಲ್ಲ ಬಟ್ಟೆ ತೊಗೊಂಡು ಹೋಗಬೇಕು, ಮನೇಲಿ ಇಡಬೇಕು ಅಂತ ಇತ್ತು, ಅದೆಲ್ಲ ಬಟ್ಟೆಗಳನ್ನ ಫೋಲ್ಡ್ ಮಾಡಿ ಬ್ಯಾಗಲ್ಲಿ ಜೋಡಿಸ್ತಾ ಇದ್ದೀನಿ. ಪರ್ಸ್ ಇಟ್ಕೊಂಡಿರ್ತೀನಿ ಅಂದರೆ ಪರ್ಸಲ್ಲಿ ₹1 ದುಡ್ಡಿರಲ್ಲ, ಬಿಕಾಸ್ ಕ್ಯಾಶ್ ಕ್ಯಾರಿ ಮಾಡಲ್ಲ ಯೂಶಲಿ ನಾನು. ಅಲ್ಲ ಒಂದೊಂದ್ಸಲ ಒಂದು 200-500 ಆ ಥರ ಇಟ್ಕೊಂಡಿರ್ತೀನಿ ಅಷ್ಟೇ. ಇವಾಗ ಅದು ಇಲ್ಲ, ಅದು ಖಾಲಿ ಆಗಿದೆ. ಆ್ಯಂಡ್ ಇನ್ನಂತೂ ನಂದು ಇವಾಗ ಆ್ಯಕ್ಚುಲಿ ಕರೆಂಟ್ಲಿ ನಾನು ಈ ಬುಕ್ನ ಓದ್ತಾ ಇದ್ದೀನಿ ಆಯಿತಾ. ಸೊ ಎಲ್ಲಿ ಹೋಗುವಾಗಲೂ ಇವಾಗ ಮನೆಯಿಂದ ಅಲ್ಲಿಗೆ ಹೋದ್ರು, ಬಿಕಾಸ್ ಟೈಮ್ ಸಿಗೋಲ್ಲ ನನಗೆ ಒಂದು 3-4 ಡೇಸಲ್ಲಿ ಮುಗಿಸೋಕ್ಕೆ. ಆಲ್ಮೋಸ್ಟ್ ಏನಿಲ್ಲ ಅಂದರೂ ಒಂದು ಬುಕ್ ಮುಗಿಸೋ ಅಷ್ಟರಲ್ಲಿ 1 ಮಂತ್ಲಿಂದ ಜಾಸ್ತಿ ಟೈಮ್ ಬೇಕಾಗುತ್ತೆ. ಎವ್ರಿ ಡೇ ಟೈಮ್ ಸಿಕ್ಕಾಗ ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಆ ಥರ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಓದ್ತಾ ಇರ್ತೀನಿ ಯೂಶಲಿ. ಸೊ ಅದಕ್ಕೇ ಇವಾಗ ನನ್ನ ಕರೆಂಟ್ ಬುಕ್ ಇದು ಮ್ಯಾನಿಫೆಸ್ಟೇಷನ್ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ನಾನಿವಾಗ ಒಂದು ಆಲ್ಮೋಸ್ಟ್ 40 ಪೇಜಸ್ ಏನೋ 45 ಪೇಜಸ್ ಏನೋ ಮುಗಿಸಿದ್ದೀನಿ. ಆ್ಯಂಡ್ ತುಂಬ ತಿಳ್ಕೊಳ್ಳೋದಿದೆ ಲೈಫ್ ಬಗ್ಗೆ ಇದರಲ್ಲಿ. ಸೊ ಇಟ್ಸ್ ಮೈ ಕರೆಂಟ್ ರೀಡಿಂಗ್ ಬುಕ್. ಆ್ಯಂಡ್ ಹೈಲೈಟರ್ ಕೂಡ ಇಟ್ಕೊಂಡಿರ್ತೀನಿ, ಏನಾದರೂ ಇದರಲ್ಲಿ ಇಂಪಾರ್ಟೆಂಟ್ ಅನಿಸಿದ್ರೆ, ಚೆನ್ನಾಗಿದೆ ಅನಿಸಿದ್ರೆ ಅದನ್ನೆಲ್ಲ ಹೈಲೈಟ್ ಮಾಡಿ ಇಟ್ಕೊತಿರ್ತೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಬರೀ ಇಲ್ಲಿ ಬುಕ್ಕಲ್ಲಿ ಹೈಲೈಟ್ ಮಾಡೋದಲ್ದೇ ನಮ್ಮ ಲೈಫಲ್ಲೂ ಕೂಡ ಏನಾದರೂ ಲೈಫ್ ಲೆಸನ್ಸ್ ಏನಾದರೂ ಇತ್ತು ಬುಕ್ಸಲ್ಲಿ ಎಲ್ಲ ಓದುವಾಗ ಅಂತಂದರೆ ಆ ಎಲ್ಲ ಪಾಯಿಂಟ್ಸ್ನ ನಮ್ಮ ಲೈಫಲ್ಲಿ ಕೂಡ ಅಡಾಪ್ಟ್ ಮಾಡ್ಕೋಬೇಕು. ಸೊ ದಟ್ ನಮ್ಮ ಲೈಫಿನ ಕಲರ್ಫುಲ್ಲಾಗಿ ಬ್ಯೂಟಿಫುಲ್ಲಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಲೈಕ್ ಇವಾಗ ನಾನು ಪ್ಯಾಕ್ ಮಾಡ್ತಾ ಇದ್ನಲ್ವ, ಅವಾಗ ಹಂಗೆ ತೋರಿಸೋಣ ಅಂತ ಅನ್ನಿಸ್ತು ಈ ಬುಕ್ನ, ಬಿಕಾಸ್ ಇಟ್ಸ್ ಮೈ ಕರೆಂಟ್ ಬುಕ್ ವಿಚ್ ಐ ಆಮ್ ರೀಡಿಂಗ್ ನೌ. If you guys wanted to read any books, you guys can really go for it, because we have so many things to learn in this. Like it makes you very positive, and ನಾವು ಯಾವಾಗಲೂ ಪಾಸಿಟಿವ್ ಥಿಂಕ್ ಮಾಡೋ ಥರನೇ ಇದೆ ಈ ಬುಕ್ಕು. ಲೈಕ್ ಆ್ಯಂಡ್ ಬೇಸಿಕಲಿ ಐ ಆಮ್ ಅ ಪಾಸಿಟಿವ್ ಥಿಂಕರ್ ಆಯಿತಾ. ಸೊ ಏನಾಗುತ್ತೆ ಅಂದ್ರೂ ನಾನು ನೆಗೆಟಿವ್ ಥಿಂಕ್ ಮಾಡೋದು ತುಂಬ ಕಡಿಮೆ. ಸೊ ಈ ಒಂದು ಬುಕ್ಕು ನನಗೆ ತುಂಬ ಚೆನ್ನಾಗಿ ಅನಿಸ್ತಿದೆ. ಐ ಡೋಂಟ್ ನೋ, ಓನ್ಲಿ 50 ಪೇಜಸ್ ಆಗಿದೆ, 45+ ಪೇಜಸ್ ಆಗಿದೆ ಅಷ್ಟೇ. ಸೊ ಇವಾಗಲೇ ಆ ಥರ ಚೆನ್ನಾಗಿದೆ ಅನಿಸ್ತಿದೆ. ಇನ್ನೂ ನನಗೆ ಇದರಲ್ಲಿ 202 ಪೇಜಸ್ ಇದೆ. ಅಯ್ಯೋ ಏನು ತೋರಿಸ್ಲಿ, ಕ್ಯಾಮ್ರಾ ಈಸ್ ಲುಕಿಂಗ್ ಲಿಟಲ್ ಬ್ಲರ್. ಇಟ್ಸ್ ಓಕೆ. 202 ಪೇಜಸ್ ಇದೆ. ಸೊ ಅಷ್ಟು ಮುಗಿಸೋ ಅಷ್ಟರಲ್ಲಿ ಇನ್ನೂ ಚೆನ್ನಾಗಿ ಅನಿಸ್ಬೋದು ನನಗೆ ಬುಕ್ ಚೆನ್ನಾಗಿದೆ ಅಂತ. ಸೊ ನೋಡಿ, ನೀವು ಯಾರಾದರೂ ಇವಾಗ ಬುಕ್ ಓದೋಕ್ಕೆ ಇಂಟ್ರೆಸ್ಟ್ ಇದೆ ಅಂತಂದರೆ ಆಬ್ವಿಯಸ್ಲಿ ಯು ಗೈಸ್ ಕ್ಯಾನ್ ಗೋ ಫಾರ್ ಇಟ್. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಗೊತ್ತಾ, ಟ್ರಾವೆಲ್ ಮಾಡುವಾಗ ಏನಾದರೂ ನನಗೆ ಸಾಂಗ್ ಕೇಳ್ತೀನಿ ಅಂತ. ಆ್ಯಂಡ್ ನಂಗೆ ಜಾಸ್ತಿ ಫೋನ್ ನೋಡ್ತಾ ಇದ್ದರೆ ವಾಮಿಟಿಂಗ್ ಸೆನ್ಸೇಷನ್ ಆಗುತ್ತೆ ಟ್ರಾವೆಲ್ ಮಾಡುವಾಗ. ಸೊ ಯೂಶಲಿ ಫೋನ್ ನೋಡಲ್ಲ, ಸಾಂಗ್ಸ್ ಕೇಳ್ತೀನಿ. ಅದು ಬಿಟ್ಟರೆ ಇವಾಗ ಈ ನಡುವೆ ಅಂತೂ ಬುಕ್ನ ಕ್ಯಾರಿ ಮಾಡ್ತೀನಿ. ಏನಾದರೂ ನಂಗೆ ಟೈಮ್ ಸಿಕ್ಕಾಗ, ಓದಬೇಕು ಅನ್ನಿಸ್ದಾಗ ಎಲ್ಲ ಬುಕ್ಸ್ನ ಓದ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಿದ್ದೀನಿ. ಸೊ ಗೈಸ್, ಇವಾಗ ಆಲ್ಮೋಸ್ಟ್ ನಾನು ಎಲ್ಲದನ್ನು ಏನೇನು ಸೆಟಪ್ ಮಾಡಬೇಕಿತ್ತು ಎಲ್ಲದನ್ನು ಮಾಡಾಗಿದೆ. ಎಲ್ಲ ಸ್ಲಿಪ್ಪರ್ಸು ಎತ್ತಿಟ್ಟೆ. ಆ್ಯಂಡ್ ಯಾವುದೆಲ್ಲ ಡ್ರೆಸ್ಸಸ್ ಎಲ್ಲ ಆಚೆ ಇತ್ತು ಅದನ್ನು ಎಲ್ಲದನ್ನು ಕಬೋರ್ಡ್ ಒಳಗೆ ಇಟ್ಟಿದ್ದೀನಿ. ಆ್ಯಂಡ್ ಇನ್ನೊಂದಷ್ಟು ಥಿಂಗ್ಸ್ ಏನಾದರೂ ಅಲ್ಲಿ ಇಲ್ಲಿ ಇರುತ್ತೆ, ಬಟ್ ಸ್ಟಿಲ್ ಅದೆಲ್ಲದನ್ನು ನೀಟಾಗಿ ಇಟ್ಬಿಟ್ಟು ಹೋಗಬೇಕು. ಬಟ್ ಬೆಳಗ್ಗೆ ಒಂದಷ್ಟು ಥಿಂಗ್ಸ್ ನನಗೆ ನೀಡ್ ಇರೋದ್ರಿಂದ, ಸೊ ಬೆಳಗ್ಗೆ ಆದಮೇಲೆ ಅದನ್ನೆಲ್ಲ ಯೂಸ್ ಆದಮೇಲೆ, ಇವಾಗ ಟವಲ್ ಆ ಥರದ್ದೆಲ್ಲ ನಾನು ಆಚೆನೇ ಇಟ್ಟಿದ್ದೀನಿ. ನಾಳೆ ಬೆಳಗ್ಗೆ ಯೂಸ್ ಮಾಡಿ ಆದಮೇಲೆ ಏನಾದರೂ ಒಣಗಕ್ಕೆ ಹಾಕ್ಬೇಕಂದ್ರೆ ಒಣಗಕ್ಕೆ ಹಾಕಿರ್ತೀನಿ. ಆ್ಯಂಡ್ ಒಂದಷ್ಟು ಬಟ್ಟೆ ಕೂಡ ಇತ್ತು ಇವತ್ತು ವಾಶ್ಗೆ ಹಾಕೋಕ್ಕೆ. ಸೊ ಆವಾಗಲೇ 9 o'clock ವಾಶ್ ಮಾಡಿ ವಾಶ್ಗೆ ಹಾಕ್ಬಿಟ್ಟು ಒಣಗಾಕ್ಬಿಟ್ಟು ಬಂದಿದ್ದೀನಿ. ಅದನ್ನು ನಾಳೆ ಎಲ್ಲ ಎತ್ಕೊಂಡ್ಬಂದು ಅದನ್ನೆಲ್ಲ ಫೋಲ್ಡ್ ಮಾಡಿ ಒಳಗಿಟ್ಟು
ಲಾಕ್ ಮಾಡಿಬಿಟ್ಟು ಹೋಗಬೇಕು. ಸೊ ಇದಷ್ಟು ಸಿಂಪಲ್ ವಿಡಿಯೋ ಇದು. ಆ್ಯಂಡ್ ಒಂದು ಸ್ವಲ್ಪ ಏನೋ ನನಗೆ ಸಿಸ್ಟಮಲ್ಲಿ ಲೈಕ್ ಆಫೀಸ್ ವರ್ಕ್ದು ಏನೋ ಡೌನ್ಲೋಡ್ ಆಗೋದಿತ್ತು ಫೈಲು. ಸೊ ಅದಕ್ಕೆ ಅವಾಗಿಂದ ಅದನ್ನ ನೋಡ್ಕೊಂಡು ಅದ್ರ ಜೊತೆಗೇ ಈ ಕೆಲಸನೂ ಎಲ್ಲ ಮುಗಿಸ್ಕೊಂಡೆ. ಇವಾಗ ಇನ್ನೇನಿಲ್ಲ, ಆಲ್ಮೋಸ್ಟ್ ಎಲ್ಲ ಕೆಲಸ ಆಯಿತು. ಆ್ಯಂಡ್ ಎಲ್ಲದನ್ನು ನೀಟಾಗಿ ಇಟ್ಟಿದ್ದೀನಿ. ಐ ಹೋಪ್ ಸೊ ಇನ್ನೂ ಮಿಸ್ ಮಾಡಿಲ್ಲ. ಆ್ಯಂಡ್ ಮನೆಗೆ ಏನಾದರೂ ತೊಗೊಂಡೋಗೋದು ಇತ್ತಂದರೆ ಬೇಡ ಅಂತ ಇರೋದು ಇಲ್ಲಿ ಬೇಡ ಇದಿರೋದು ಅಂತ ಅನ್ನೋದನ್ನು ಮನೆಗೆ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಸೊ ಇನ್ನೂ ಏನಾದರೂ ಇತ್ತಂದರೆ ಮತ್ತೆ ಬೆಳಗ್ಗೆ ನೋಡ್ಕೊಂಡು ಎತ್ತಿಡ್ಕೋಬೇಕು. ಇದೊಂದು ಸಿಂಪಲ್ ವಿಡಿಯೋ ಆಗಿತ್ತು ಆಯಿತಾ. ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಇನ್ ಕೇಸ್ ಈ ವಿಡಿಯೋ ಎಲ್ಲ ಜಾಸ್ತಿ ಜನಕ್ಕೆ ರೀಚ್ ಆಗ್ತಾ ಇದೆ ಅಂದರೆ ಪ್ಲೀಸ್ ಲೆಟ್ ಮಿ ನೋ ವಾಟ್ ಕೈಂಡ್ ಆಫ್ ವಿಡಿಯೋಸ್ ಯು ಗೈಸ್ ವಾಂಟೆಡ್ ಟು ಸಿ ಇನ್ ಮೈ ಚಾನೆಲ್ ಅಂತ ಅಂದ್ಬಿಟ್ಟು. ಸೊ ಆಬ್ವಿಯಸ್ಲಿ ಐ ವಿಲ್ ಕಾನ್ಸಂಟ್ರೇಟ್ ಆನ್ ದೋಸ್ ವಿಡಿಯೋಸ್ ಆ್ಯಂಡ್ ಐ ವಿಲ್ ಡೂ ಇಟ್ ಫಾರ್ ಯು ಗೈಸ್. ಇದಿಷ್ಟು ವಿಷಯ. ಆ್ಯಂಡ್ ಐ ನೋ ನಾನು ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟು ಎವ್ರಿ ಟೈಮ್ ವಿಡಿಯೋ ಹಾಕ್ಲೇಬೇಕಂತ ಏನು ಆಗ್ತಾಯಿಲ್ಲ. ನನಗೆ ವ್ಯೂಸ್ ಬರಬೇಕು, ನನಗೆ ಸಬ್ಸ್ಕ್ರೈಬರ್ಸ್ ಆಗಬೇಕು ಅನ್ನೋ ಆ ಥರ ಮೋಟಿವೇಶನ್, ಲೈಕ್ ನಾಟ್ ಮೋಟಿವೇಶನ್, ಆ ಥರ ಥಿಂಕಿಂಗ್ ಇಟ್ಕೊಬಿಟ್ಟು ನಾನು ವೀಡಿಯೋಸ್ನ ಪೋಸ್ಟ್ ಮಾಡ್ತಿಲ್ಲ. ಇಟ್ಸ್ ಆಲ್ ಮೆಮರಿ ಫಾರ್ ಮೀ ಆಯಿತಾ. ಸೊ ಇವಾಗ ನನಗೆ 22 ಇಯರ್ಸ್. ಈಗ 22 ಬಿಟ್ಬಿಟ್ಟು ನಾನು 40 ಇಯರ್ಸ್ ಆದಾಗಲೂ ಇಲ್ಲ 30 ಇಯರ್ಸ್ ಆದಾಗಲೂ ನಾನು ನೋಡ್ತಾ ಇದ್ದರೆ ಈ ವಿಡಿಯೋಸ್ ಎಲ್ಲ ನನ್ನ ಆ ದಿನಗಳು ಹೆಂಗಿತ್ತು ಅಂತ ಅಂದ್ಬಿಟ್ಟು ಐ ಫೀಲ್ ಸೋ ಹ್ಯಾಪಿ, ರೈಟ್? ಸೊ just because of that I wanted to film all these videos, like and also ನಾನು ಮನೆಯಲ್ಲಿ ಫ್ಯಾಮಿಲಿನ ಬಿಟ್ಟು ಆಚೆ ಬಂದು ಇಲ್ಲಿರೋದ್ರಿಂದ ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ಮೀ ಟು ಸ್ಟೇ ಅಲೋನ್ ಹಿಯರ್ ಆಯಿತಾ. ಬಿಕಾಸ್ ಫ್ರಮ್ ದ ಬಿಗಿನಿಂಗ್, ಫ್ರಮ್ ಮೈ ಬರ್ತ್, ಐ ಹ್ಯಾವ್ ನೆವರ್ ಬೀನ್ ಎನಿವೇರ್ ಲೈಕ್ ಹಾಸ್ಟೆಲ್ PG ಸಮ್ವೇರ್ ಆ ಥರ ಎಲ್ಲೂ ಇದ್ದಿದ್ದೇ ಇಲ್ಲ. ಯಾವಾಗಲೂ ಅಪ್ಪ ಅಮ್ಮನ ಜೊತೆನೇ ಬೆಳೆದಿದ್ದು. ಫಸ್ಟ್ ಸ್ಟ್ಯಾಂಡರ್ಡ್ ಅನ್ನೋಕ್ಕೆ ನಾನು ಹುಟ್ಟಿದಾಗಿಂದ ನಾನು ಟಿಲ್ ಮೈ 3rd BCom ಅಲ್ಲಿ ತನಕನೂ ಅಪ್ಪ ಅಮ್ಮನ ಜೊತೆನೇ ಇದ್ದಿದ್ದು. ಸೊ ಹಂಗಾಗಿ ಇಟ್ಸ್ ವೆರಿ ಹಾರ್ಡ್ ಫಾರ್ ಮೀ ಆ್ಯಂಡ್ ಇಟ್ಸ್ ವೆರಿ ಡಿಫಿಕಲ್ಟ್. ಆ್ಯಂಡ್ ತುಂಬ ರೀಲ್ಸ್ ಎಲ್ಲ ನೋಡ್ತಾ ಇರ್ತೀನಿ ಆಯಿತಾ, ಅದರಲ್ಲೆಲ್ಲ ಎಷ್ಟೊಂದು ರಿಲೇಟ್ ಆಗ್ತಾ ಇರುತ್ತೆ. ಬಟ್ ಸ್ಟಿಲ್ ಲೈಫ್ ಹೆಂಗೆ ಅಂತಂದರೆ, ಇವಾಗ ನನಗೆ ವರ್ಕ್ ಮಾಡೋದು ನನಗೆ ಅವಶ್ಯಕತೆ ಇಲ್ಲ ಅಂತಂದ್ರೂ ನಾವು ದೊಡ್ಡವರಾಗ್ತಾ ಇದು ನಮಗೆ ರೆಸ್ಪಾನ್ಸಿಬಿಲಿಟಿ ಆಗಿಬಿಡುತ್ತೆ. ವರ್ಕ್ ಮಾಡಲೇಬೇಕು, ಏನಾದರೂ ನಮ್ಮದು ಅಂತ ಏನಾದರೂ ಮಾಡಬೇಕು ಅಂತ ಎಲ್ಲ, ಏನಾದರೂ ಒಂದು ಬಿಸ್ನೆಸ್ ಆಗಲಿ ಏನಾದರೂ ಒಂದು ಮಾಡಬೇಕಿರುತ್ತೆ. ಸೊ ಪೂವರ್ ಇರಲಿ ರಿಚ್ ಇರಲಿ ಮನೆಯ ಕಡೆ ಹೆಂಗೆ ಇದ್ರೂ ಎಟ್ ಲಾಸ್ಟ್ ನಾವು ದೊಡ್ಡವರಾಗ್ತಾ ಓದಿ ಎಲ್ಲ ಮುಗೀತು ಅಂತ ಅನ್ನುವಾಗ ಆಬ್ವಿಯಸ್ಲಿ ಏನಾದರೂ ಒಂದು ಕೆಲಸ ಮಾಡಲೇಬೇಕಿರುತ್ತೆ. ಇಲ್ಲಾಂತಂದರೆ ನಮ್ಮದೇ ಬಿಸ್ನೆಸ್ ನೋಡ್ಕೊಳ್ತೀವಿ ಅಂದರೆ ಅದನ್ನಾದರೂ ಮಾಡಲೇಬೇಕಿರುತ್ತೆ. ಇದೆಲ್ಲ ರೆಸ್ಪಾನ್ಸಿಬಿಲಿಟಿ ಅಂತ ನಾನು ಫೀಲ್ ಮಾಡ್ತೀನಿ. ಸೊ ಹಂಗಾಗಿ ನನಗಿಷ್ಟ ಇಲ್ಲ ಇಲ್ಲಿ ಇರೋಕ್ಕೆ ಅಂತಂದ್ರೂ ನಾನು ಗಿವ್ ಅಪ್ ಮಾಡಿಬಿಟ್ಟು ಇಲ್ಲಿಂದ ಹೋಗಿ ಮತ್ತೆ ನನಗೆ ಅಪ್ಪ ಅಮ್ಮನ ಜೊತೆನೇ ಇರೋಕ್ಕೆ ಇಷ್ಟ ಇಲ್ಲ. ಲೈಕ್ ಅವ್ರ ಜೊತೆ ಇರೋಕ್ಕೆ ಇಷ್ಟ ಇಲ್ಲ ಅಂತಲ್ಲ, ಲೈಕ್ ಇದನ್ನು ಗಿವ್ ಅಪ್ ಮಾಡಿ ಜಾಬ್ನ ಬಿಟ್ಬಿಟ್ಟು ಹೋಗಿ ಮತ್ತೆ ಎಲ್ಲದಕ್ಕೂ ಇರೋದು ಸರಿಯಲ್ಲ ಅಂತ ನನಗೆ. ಬಿಕಾಸ್ ಇವಾಗ ನಂದು ಒಂದಷ್ಟು ರೆಸ್ಪಾನ್ಸಿಬಿಲಿಟೀಸ್ ಅಂತಿರುತ್ತೆ. ಸೊ ನಾನು ಏನಾದರೂ ನೋಡ್ಕೋಬೇಕಂತಿರುತ್ತೆ, ಅದನ್ನೆಲ್ಲ ನಾನು ಮಾಡಬೇಕು ಅನ್ನೋ ಆಸೆ ನನಗೆ. ಸೊ ಲೈಫ್ ಇನ್ನೂ ಚೆನ್ನಾಗಿ ಆಗುತ್ತೆ, ಇನ್ನೂ ಕಲರ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡು ಒಂದಷ್ಟು ಪಾಸಿಟಿವ್ ವೈಬ್ಸ್ ಜೊತೆಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ಸೊ ನೀವೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನನಗೆ ಗೊತ್ತಾಗಬೇಕಂದ್ರೆ ನೀವೇನು ಮಾಡಬೇಕು, ಹಿಟ್ ಲೈಕ್ ಆ್ಯಂಡ್ ಶೇರ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಎಂಡ್ ಮಾಡೋಣ. ಬೀಯಿಂಗ್ ಹ್ಯಾಪಿ ಇಸ್ ಅ ರೆಸ್ಪಾನ್ಸಿಬಿಲಿಟಿ, ಸೊ ಬಿ ಹ್ಯಾಪಿ, ಕೀಪ್ ವಾಚಿಂಗ್ ಮೈ ಚಾನಲ್, ಕೀಪ್ ಸಪೋರ್ಟ್ ವಿತ್ ಯುವರ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಇಟ್ಸ್ ಆಲ್ಮೋಸ್ಟ್ 12:11 ಆಯಿತಾ. ಇವಾಗ ನಾನು ಈ ವಿಡಿಯೋ ಎಂಡ್ ಮಾಡಿ ಇದನ್ನು ಎಡಿಟ್ ಮಾಡೋದೇನಿದ್ರು ನೆಕ್ಸ್ಟ್ ವೀಕ್ ನನಗೆ ತುಂಬ ಬಿಸಿ ಇದೆ ಆಯಿತಾ. ಸೊ ಅದಕ್ಕೆ ನೆಕ್ಸ್ಟ್ ವೀಕು ಎಡಿಟ್ ಮಾಡಲ್ಲ, ಇನ್ನು 1-2 ವೀಕ್ಸ್ ಆದಮೇಲೆ ಈ ವಿಡಿಯೋ ಎಡಿಟ್ ಮಾಡೋದು. ಬಿಕಾಸ್ ಐ ಹ್ಯಾವ್ ಸೋ ಮೆನಿ ವೀಡಿಯೋಸ್ ಟು ಪೋಸ್ಟ್. ಐ ಡೋಂಟ್ ನೋ ಈ ವಿಡಿಯೋ ಯಾವಾಗ ಬರುತ್ತೆ ಅಂತ. ಓಕೆ, ಥ್ಯಾಂಕ್ ಯು ಗೈಸ್, ಬಾಯ್ ಬಾಯ್.